ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವ್ಲಾಗ್ ನೀವು ನೋಡಿದ್ದು ಸ್ಯಾಟರ್ಡೇದು. ಸೊ ಸ್ಯಾಟರ್ಡೇನೆ ಯದುವೀರ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೆ ವ್ಯಾಕ್ಸಿನೇಷನ್ಗೋಸ್ಕರ. ಬಟ್ ಅದೇ ನನ್ನ ವರ್ಕ್ ಸ್ಕೆಡ್ಯೂಲ್ ನೋಡಿಕೊಂಡು ಅದು ಕ್ಯಾನ್ಸಲ್ ಮಾಡಿ ತಿರ್ಗಾ ನಾನು ಮಂಡೇಗೆ ರೀಸ್ಕೆಡ್ಯೂಲ್ನ ಮಾಡಿಕೊಂಡೆ. ಸೊ ಸಂಡೇ ಯಾವುದೇ ಥರದಾದಂಥ ವ್ಲಾಗ್ನ ನಾನು ಶೂಟ್ ಮಾಡಿಲ್ಲ. ಮಂಡೇ ಮಾರ್ನಿಂಗ್ ಇದು. ಸೊ ಅವತ್ತು ಡಾಕ್ಟರ್ಸ್ ಡೇ ಕೂಡ ಇತ್ತು. ಬರೋ ದಾರಿಯಲ್ಲೇ ಡಾಕ್ಟರ್ಗೋಸ್ಕರ ಒಂದು ರೋಸ್ನ ಕೂಡ ಬೈ ಮಾಡಿಸ್ಕೊಂಡು ಬಂದೆ. ಇವನಿಗೆ ನಾವು ತೋರ್ಸೋದು ಬಂದು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರುವಂತಹ Cloud9 ಹಾಸ್ಪಿಟಲಲ್ಲಿ. ಅವ್ನು ಹುಟ್ಟಿದ್ದೆಲ್ಲ Cloud9 ಹಾಸ್ಪಿಟಲ್ಲೇ, ಬಟ್ ಆದರೆ HRBR ಲೇಔಟಲ್ಲಿ. ಬಿಕಾಸ್ ಅಲ್ಲಿ ನನ್ನ ಗೈನಿಕ್ ರೂಪೇಶ್ ಫ್ರೆಂಡೇ ಆಗಿರೋದ್ರಿಂದ ಡಾಕ್ಟರ್ ಮಂಜುಳಾ, ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಅಲ್ಲೋಗಿ ಮಂಜುಳಾ ಅವ್ರ ಹತ್ರ ಕನ್ಸಲ್ಟೇಷನ್ ಎಲ್ಲ ತೊಗೊಂಡಿದ್ದೀರಾ. ಎಷ್ಟೊಂದು ಸಲ ನಾನು ರೀಸೆಂಟಾಗಿ ಒಂದು ಫಂಕ್ಷನಲ್ಲಿ ಮೀಟ್ ಆದಾಗೂ ಕೂಡ ಅವರು ಡಾಕ್ಟರ್ ಹೇಳ್ತಾ ಇದ್ರು, ಎಷ್ಟೊಂದು ಜನ ನಿನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ ಅಂತ. ಅವ್ರು ಹೇಳ್ತಾ ಇದ್ರು, ನಾನು ಡೆಲಿವರಿ ರೂಮಲ್ಲಿ ಕೂಡ ನಿಂದೆಲ್ಲ ವಿಡಿಯೋ ಶೂಟ್ ಮಾಡಬೇಕಾಗಿತ್ತು ಸೌಂದರ್ಯ, ನೀನು ಮಾಡಿಲ್ಲ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಬೇಬಿಗೆ ಖಂಡಿತ ಎಲ್ಲ ಶೂಟ್ ಮಾಡಿ ಪ್ರತಿಯೊಂದು ಆದರೆ ಲೈವೇ ಮಾಡೋಣ ಅಂತ ಕೂಡ ನಾನು ಹೇಳಿದ್ದೀನಿ. ಆ್ಯಂಡ್ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ವ್ಲಾಗ್ನ ನೋಡ್ತಾ ಇದ್ದೀರಾ, ಖಂಡಿತ ಹೋಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ನೋಡಿ. ಸೊ ದಟ್ ಏನೋ ಕೆಲವೊಂದು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ಬೋದು. ಆ್ಯಂಡ್ ಬನ್ನಿ ಇವಾಗ ಯದುವೀರ್ನ ಮಾತಾಡ್ಸೋಣ. ಅವನದು ಇದು ಆ್ಯಕ್ಚುಲಿ 1 ವ್ಯಾಕ್ಸಿನೇಷನ್ ಮಿಸ್ ಆಗಿತ್ತು. ಲಾಸ್ಟ್ 2 months ಬ್ಯಾಕ್ ಹಾಕಬೇಕಾಗಿತ್ತು. ಬಟ್ ಅವ್ನಿಗೆ ಕರ್ಕೊಂಡೋಗಿದ್ವಿ. ಕೋಲ್ಡ್ ಕಾಫ್ ಅಂದಾಗ ಅವರು ಬೇಡ, ಇನ್ನೊಂದು 2 months ಬಿಟ್ಕೊಂಡು ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡ್ತೀನಿ. ಏನು ಹೇಳ್ತಾ ಇದ್ವಿ? ವೆರಿ ಗುಡ್, ಹೈ ಫೈ. ದುವೀರ್, ಅದು ಯಾರಿಗೆ ಕೊಡ್ತೀಯಾ ಇದು ರೋಸು? ಏನಂತ ಹೇಳ್ತೀಯಾ ಕೊಟ್ಬಿಟ್ಟು? ಹ್ಯಾಪಿ ಡಾಕ್ಟರ್ಸ್ ಡೇ ಅಂತ ಹೇಳ್ತೀಯಾ? ಇಲ್ಲಿ ವಿಶ್ ಮಾಡ್ಬಿಡಿ ಎಲ್ಲ ಡಾಕ್ಟರ್ಸ್ಗೆ. ಓಕೆ, ಗುಡ್ ಬಾಯ್. ಯಾಕೆ? ಬೇಡ, ಇವಾಗ ಇಂಜೆಕ್ಷನ್ ಕೊಡ್ತಾರಲ್ಲ ಹಿಂಗೆ ಅಂತ. ಇವಾಗ ಬರ್ತಾರೆ ಡಾಕ್ಟರ್, ರೌಂಡಿಂಗ್ಸ್ಗೆ ಹೋಗಿದ್ದಾರೆ. ಬಂದ್ಮೇಲೆ ಶಿ ವಿಲ್ ಗಿವ್ ಯು ದಿ ಇಂಜೆಕ್ಷನ್. ಆರ್ ಯು ರೆಡಿ? ರೆಡಿ? ಅಷ್ಟೊಂದು ಇಂಜೆಕ್ಷನ್ ಬೇಕಾ ನಿಂಗೆ? ಇಂಜೆಕ್ಷನ್ ಅಂದರೆ ಭಯ ಇಲ್ಲ ನಿಂಗೆ? ನೀನು ಸ್ಟ್ರಾಂಗ್ ಬಾಯಾ? ತೋರಿಸು ಎಷ್ಟು ಸ್ಟ್ರಾಂಗ್ ಇದೆ. ಮೈ ಗಾಡ್, ಇದು ಯಾರಿಗೆ ತಂದಿರೋದು? ಏನಂತ ಹೇಳ್ತೀಯಾ? ಹೇಳ್ಬಿಟ್ಟು ಹಂಗೆ ಬಂದಿದ್ಯಾ? ಸೂಪರ್, ಶೀಪೇ ಬಂಗಾರಿ ನೀನು. ನಾನಾ ಅದು ಸ್ಲೀವ್ಲೆಸ್ ಹಾಕಿದ್ದೀನಿ, ಅದಕ್ಕೆ ನಿಂಗೆ ಹಂಗೆ ಅನಿಸ್ತಾ ಇತ್ತು. ಬೇರೆ ಚೇಂಜ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ. ಓಕೆ? ನಿಂಗೆ ಇಷ್ಟ ಇಲ್ಲ ಈ ಥರ ಟೀ ಶರ್ಟ್ಸು? ತಿರ್ಗಾ ಬೇರೆ ಬಟ್ಟೆ ಹಾಕೊಂಬರೋಣ? ಓಕೆ, ಡನ್. ಎಲ್ಗೆ ಹೋಗ್ತೀಯಾ? ಜಿಮ್ಗೆ ಹೋಗ್ತೀಯಾ? ಜಿಮ್ ಹೋಗ್ತಾರಂತೆ, ಸ್ಟ್ರಾಂಗ್ ಬಾಯ್ ಅಂತೆ. ಭಯ ಇಲ್ಲ ನಿಂಗೆ ಇಂಜೆಕ್ಷನ್ ಅಂದರೆ? ಡಾಕ್ಟರ್ ಏನು ಹಾಕಿದ್ರು ನಿನಗೆ? ಹಾಂ, ಇದು ಯಾರು ಹಾಕಿದ್ದು? ಡಾಕ್ಟರ್ ಅಲ್ಲಿದ್ದಾರೆ ನೋಡಿ, ಅವನಿಗೆ ಸ್ಟಾರ್ ಹಾಕಿದ್ದಾರೆ. ಇಲ್ಲಿ ಇಂಜೆಕ್ಷನ್ ಹಾಕಿರೋ ಹತ್ರ ಸ್ಮೈಲಿ ಹಾಕಿದ್ದಾರೆ, ಬ್ರೇವ್ ಬಾಯ್ ಅಂತ. ಗುಡ್ ಬಾಯ್. ನಾನು ಡಾಕ್ಟರ್ ಇರೋವಾಗ ವ್ಲಾಗ್ನ ಶೂಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಒಬ್ಬಳೇ ಅಲ್ವಾ. ಸೊ ಯಾರೂ ಇಲ್ಲ ವಿಡಿಯೋ ಮಾಡೋಕ್ಕೆ. ನಾನು ಯದುವೀರ್ ಜೊತೆನೇ ಇದ್ದೆ. ಅವನೇನು ಅಳ್ಳಿಲ್ಲ, ಆರಾಮಾಗಿದ್ದ. ನಾವು ಹಾಕ್ಸೋದು ಪೇನ್ಲೆಸ್ ಅಲ್ವಾ, ಹಾಗಾಗಿ. ಆ್ಯಂಡ್ ಮನೆಗೆ ಕೂಡ ವಾಪಸ್ ಕರ್ಕೊಂಡು ಬಂದೆ. ಡಾಕ್ಟರ್ ಅಂತೂ ಫುಲ್ಲು ಫೇವ್ರೇಟ್ ಯದುವೀರ್ ಡಾಕ್ಟರ್ಗೆ. ಯಾವಾಗ ಹೋದ್ರು ಅವನಿಗೆ ಚಾಕ್ಲೇಟ್ ಕೊಡ್ತಾರೆ. ಈಸ್ ವೆರಿ ಬ್ರೇವ್ ಆ್ಯಂಡ್ ಈಸ್ ವೆರಿ ಬ್ರಿಲಿಯಂಟ್ ಬಾಯ್ ಅಂತೆಲ್ಲ ಹೇಳ್ತಿರ್ತಾರೆ. ನನಗೆ ಅವಾಗ ಖುಷಿ ಅನ್ಸುತ್ತೆ ಹಂಗೆಲ್ಲ ಹೇಳಿದಾಗ.
ಇನ್ನು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಷ್ಟೊತ್ತಿಗೆ ನನ್ನ ಬೆಸ್ಟ್ ಫ್ರೆಂಡ್ ದೀಪು ಕೂಡ ಬಂದಳು. ಮ್ಯಾಗಿ ಮಾಡಿದ್ವಿ. ಸೊ ಇಬ್ಬರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ದೀಪಿಕಾ ಹಾಗೆ ಅತ್ತೆ ಎಲ್ಲರೂ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಸಂಜೆ ಇನ್ನು ದೀಪಿಕಾ ಕೂಡ ಅವ್ರ ಮನೆಗೆ ಹೊರಟ್ಲು. ಸರಿ ಮನೆಗೆ ರೇಷನ್ ಎಲ್ಲ ಬೇಕಾಗಿತ್ತು. ರೂಪೇಶ್ ಅಲ್ಲಿಂದ ನಾನು ಡಿಮಾರ್ಟ್ ಹತ್ರ ಬರ್ತೀನಿ, ನೀವು ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ರು. ಹಾಗಾಗಿ ಯದುವಿನ ಭಾಗ್ಯಪಿನ್ನಿ ಮನೆ ಹತ್ರ ಬಿಟ್ಟು ನಾನು ಅತ್ತೆ ಡಿಮಾರ್ಟ್ಗೆ ಬಂದ್ವಿ. ಸೊ ಬನ್ನಿ ಎಲ್ಲ ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನೋಡಿ ಸರ್ ಬಂದು ಜಾಯ್ನ್ ಆದರು. ಏಮತ್ತಾದಿ ಬೋಟಿಲ್ಲ ಅತ್ತ ಲೂಸ್ ಉಂಟು, ಕಲರ್ ಕಲರ್ ಬೋಟಿ ತೀಸ್ಕೋತಾ. ತಗೊಂಡಿದ್ದೀನಿ ಸರ್, ನೋಡಿ ಏನೇನು ತಗೊಂಡಿದ್ದೀನಿ. ಅದು ಸ್ಯಾಂಡ್ವಿಚ್ಗೆ, ಸ್ಯಾಂಡ್ವಿಚ್ದಿದ್ದು 1000 ಎಲ್ಲ ನೋಡು ಶಾಪ್ ನೋಡಿ. ಇನ್ನು ರೇಷನ್ ಎಲ್ಲ ತೊಗೊಂಡ್ವಿ. ಲೇಟ್ ಬೇರೆ ಆಗೋಗಿತ್ತು. ಇನ್ನು ಮನೆಗೆ ಹೋದ್ಮೇಲೆ ಏನೂ ಅಡುಗೆ ಮಾಡಿರಲಿಲ್ಲ. ಅದಕ್ಕೆ ನಾನು ಅತ್ತೆ ಡಿಸ್ಕಸ್ ಮಾಡ್ತಾಯಿದ್ವಿ ಏನು ಮಾಡೋಣ, ಹೊರಗಡೆನೆ ತಿನ್ಕೊಂಡು ಹೋಗೋಣ ಅಂತ ಎಲ್ಲ. ಹಾಯ್, ಆ್ಯಕ್ಚುಲಿ ನಾನು ಊಟ ಮಾಡೋಣ ಅಂತ ವೆಜ್ ಆ್ಯಂಡ್ ವೆಜ್ ಇಂದ್ರಾನಗರಕ್ಕೆ ಬಂದ. ನಮ್ಮ ಸಬ್ಸ್ಕ್ರೈಬರ್ ಪಾಪ ಬಂದು ಮಾತಾಡ್ಸಿದ್ರು. ಸೋ ಸ್ವೀಟ್, ನಂಗೆ ತುಂಬ ಖುಷಿ ಆಯಿತು ನಿಮ್ಮನ್ನು ಮಾತಾಡಿ. ಖುಷಿ ಆಯಿತು. ನಿಮ್ಮ ಪಾಠ ಯಾವಾಗಲೂ ನೋಡ್ತಾ ಇರ್ತೀನಿ. ನಿಮ್ಮ ಫೇಮಸ್ ಸಬ್ಸ್ಕ್ರೈಬರ್, ನಮಗಂತೂ ಮೋಟಿವೇಶನ್, ನನ್ನಿಂದ ನನಗೆ ತುಂಬ ಮೋಟಿವೇಶನ್ ಇದೆ. ಅದು ರೆಕಗ್ನೈಸ್ ಮಾಡ್ತಿರಲ್ಲ, ಬಂದು ಮಾತಾಡಿಸಿರಲ್ಲ, ಅದೇ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ಅದು ಅಲ್ಲಿ ಕೂತಿದ್ರಲ್ಲಿ ಸೌಂದರ್ಯ ಬಂದು ಮಾತಾಡ್ಸೋಣ ಅಂದ್ಬಿಟ್ಟು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೆಂಗಿದೆ? ಹೆಂಗ ಅನ್ನಿಸ್ತು ನಿನಗೆ ಅವ್ರು ರೆಕಗ್ನೈಸ್ ಮಾಡಿದ್ದು? ಮತ್ತೆ ನಿಮಗೆ ನಿಮ್ಮನ್ನ ಅವರು ಎಲ್ಲ ನಾವು ಊರಿಗೆ ಹೋಗೋವಾಗ ಬಸ್ಸಲ್ಲೆಲ್ಲ ಬಂದು ಮಾತಾಡಿಸ್ತಾರಂತೆ, ಏನು ಅನ್ಸುತ್ತೆ? ಹಾಂ, ಫೇಮಸ್. ನಮ್ಮ ಮತ್ತೆ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದು ನಾವು ಊಟ ಎಲ್ಲ ಮುಗಿಸ್ಕೊಂಬರ್ಷ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ. ಟೈಮ್ ಎಷ್ಟಂದ್ರೆ 11 ಗಂಟೆನೇನು. ವೆಲ್ಕಮ್. ವಾಟರು ಅದ್ರದ್ದು. ಸೊ ಅದು ಆ ತಿಂಡಿಗೆ ಅದಕ್ಕೆ ಇಕ್ಕಿದ್ದಾರೆ ಎಕ್ಸ್ಟ್ರಾ ಬೇಡ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಅದರಲ್ಲೂ ಮನೇಲಿ ಎಲ್ಲರೂ ಕೆಲಸ ಮಾಡ್ತೀವಿ ಹೊರಗಡೆ ಹೋಗಿ ಅಂದಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಾನು ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಮ್ಮ ಅತ್ತೆನೂ ವರ್ಕಿಂಗ್ ವುಮೆನ್. ಮನೇಲಿ ಯಾರೂ ಇರೋದಿಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನಮ್ಮ ಡೈಲಿ ಬೇಸಸ್ ಏನು ಕ್ಲೀನ್ ಮಾಡ್ಕೋತೀವಿ ಅಷ್ಟೇ. ಡೀಪ್ ಕ್ಲೀನಿಂಗ್ ಎಲ್ಲ ನಮ್ಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸಿಗೋದೇ ಸಂಡೇ. ಇನ್ನು ಅದರಲ್ಲೂ ನಾವು ಡೀಪ್ ಕ್ಲೀನಿಂಗ್ ಅಂತ ಕೂತ್ಕೊಂಡ್ರೆ ಒಂದು ದಿವಸದಲ್ಲಿ ಮುಗಿಯೋದಿಲ್ಲ. ಹಾಗಾಗಿ ನಾನು VU ಕೇರಿಂದ ಬುಕ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಬಂದು ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ನ ಮಾಡಿಕೊಡ್ತಾರೆ. ಸೊ ನೀವು ಲಾಸ್ಟ್ ಟೈಮು ನೋಡಿದ್ವಿ, ನಾವು ಈ ಮನೆಗೆ ಶಿಫ್ಟ್ ಆಗೋವಾಗ ಕರೆಕ್ಟಾಗಿ 1 ವರ್ಷ 2 ತಿಂಗಳೇನೋ ಆಯಿತು. ಅವಾಗ ಬಂದು ಫುಲ್ಲು ಡೀಪ್ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು. ಈ ಸಲ ಕೂಡ ನಾನು VU ಕೇರ್ ಕಡೆಯಿಂದನೇ ಕರೆಸಿದ್ದೆ. ಇವ್ರೇನಂದ್ರೆ ತುಂಬಾ ಪ್ರೊಫೆಷ್ನಲ್ ಆಗಿ ಕ್ಲೀನ್ ಮಾಡ್ತಾರೆ. ಜಸ್ಟ್ ನಾವು ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ರೆ, ಇನ್ಸ್ಟ್ರಕ್ಷನು ಏನು ಬೇಕಾಗಿಲ್ಲ, ಬೇಸಿಕ್ ಇನ್ಸ್ಟ್ರಕ್ಷನ್ಸ್. ಇವಾಗ ಏನಾರ ತೆಗೆದ್ರೆ ಅಲ್ಲೇ ಇಡಿ ಅಂತ ಹೇಳೋದು ಬಿಟ್ರೆ ಇನ್ನು ಪ್ರತಿಯೊಂದು ಕೂಡ ನಾವು ಹೇಳೋದೇ ಬೇಡ ಅವ್ರಿಗೆ. ಅಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ವಿಂಡೋ ಕ್ಲೀನಿಂಗಿಂದ ಹಿಡಿದು AC ಇಂದ ಹಿಡಿದು ಫ್ಯಾನು ಮತ್ತು ನಮ್ಮದು ಕಾಟ್ ಮೇಲೆ ಇರೋವಂಥ ಮ್ಯಾಟ್ರೆಸ್ಸು, ಫೋಟೋ ಫ್ರೇಮ್ಸು, ಕಿಚನಲ್ಲಾದರೆ ಪೆಸ್ಟ್ ಫಸ್ಟ್ ಎಲ್ಲ ತೆಗೆದು ಧೂಳೆಲ್ಲ ತಕ್ಕೊಂಡು ನಂತರ ಪೆಸ್ಟ್ ಕಂಟ್ರೋಲ್ ಕೆಮಿಕಲ್ ಎಲ್ಲ ಹಾಕಿ ನಂತರ ಅದನ್ನು ಡೀಪ್ ಕ್ಲೀನ್ ಮಾಡೋ ಅಂಥ ಪ್ರಾಸೆಸ್ ಎಲ್ಲ ಮಾಡಿದ್ರು. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ VU ಕೇರ್. ಸೊ ಖಂಡಿತ ನೀವು ನಿಮ್ಮ ಮನೆ ಹೊಸ ಮನೆ ಆಗಿದ್ರೆ ಸ್ಟಾರ್ಟಿಂಗಲ್ಲೇ ಕ್ಲೀನ್ ಮಾಡಿಸ್ಕೋಬೇಕು ಅಂದವರಾಗಲಿ, ಮನೆ ಡೀಪ್ ಕ್ಲೀನಿಂಗ್ ಮಾಡಿಸ್ಬೇಕು ಅಂದ್ಕೊಂಡವರಾಗಲಿ ಖಂಡಿತ ನೀವು ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. 1 BHKಗೆ 1 ಪ್ರೈಸ್, 2 BHKಗೆ 1 ಪ್ರೈಸ್ ಆ ಥರ ಚಾರ್ಜ್ ಮಾಡ್ತಾರೆ. ಬಟ್ ಎಲ್ಲರೂ ಅಫೋರ್ಡ್ ಮಾಡೋ ಅಂಥ ಪ್ರೈಸಲ್ಲೇ ಇರುತ್ತೆ. ಏನೂ ಕಾಸ್ಟ್ಲಿ ಥರದೆಲ್ಲ ಏನೂ ಇಲ್ಲ. ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ಖುಷಿ ಆಯಿತು. 3 ಜನ ಕಳಿಸ್ಕೊಟ್ಟಿದ್ರು. ಒಬ್ಬೊಬ್ಬರು ಒಬ್ಬರು ಟಾಯ್ಲೆಟಲ್ಲಿ ಮಾಡ್ತಿದ್ರು, ಒಬ್ಬರು ಡೋರ್ಸ್ ವಿಂಡೋಸ್ ಕ್ಲೀನ್ ಮಾಡ್ಕೊಳ್ತಾ ಇದ್ರು, ಇನ್ನೊಬ್ರು ಫ್ಯಾನ್ಸು ಈ ಥರದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಅವರು ಮೇಲೆಗಡೆ ನಮ್ಮದು ಡ್ಯೂಪ್ಲೆಕ್ಸ್ ಮನೆ ಅಲ್ವಾ, ಸೊ ಮೇಲೆಗಡೆ ನಮ್ಮದು ಮಾಸ್ಟರ್ ಬೆಡ್ರೂಮಿಂದ ಸ್ಟಾರ್ಟ್ ಮಾಡಿ ನಂತರ ಕೆಳಗಡೆ ಬಂದು ಕ್ಲೀನ್ ಮಾಡಿದ್ರು.
ತುಂಬ ಖುಷಿ ಆಯಿತು. ಸೊ ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನೋಡಿ. ಮತ್ತು ಫ್ಲೋರ್ ಪಾಲಿಷ್ ಅಂತೂ ಅವ್ರು ಮಾಡೋದ್ಮೇಲೆ ಪಳ ಅಂತಿತ್ತು. ಟೈಲ್ಸ್ ಎಲ್ಲ ಒಳ್ಳೆ ಹೊಸ ಮನೆ ಥರ ಇತ್ತು, ಅಷ್ಟು ಚೆನ್ನಾಗಿದೆ. ವರ್ಷಕ್ಕೊಂದ್ಸಲಿ ಡೀಪ್ ಕ್ಲೀನಿಂಗ್ ಬೇಕೇ ಬೇಕು ಮನೆಗೆ, ನೀವು ಏನಾದರೂ ಹೇಳಿ. ಅದರಲ್ಲೂ ಒಂದು 6 months ಒನ್ಸ್ಗೆ ಕಿಚನ್ ಡೀಪ್ ಕ್ಲೀನಿಂಗ್ ಮಾತ್ರ ಬೇಕೇ ಬೇಕು. ನಮ್ಮಂಥವ್ರಿಗೆ ಈ ಥರ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಮನೆಗೆ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ತಿರುತ್ತೆ. ಇಷ್ಟು ಡೀಪ್ ಕ್ಲೀನ್ ಎಲ್ಲ ಇಟ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅದೇ ನಾವು ಹೋಮ್ ಮೇಕರ್ಸ್ ಅಥವಾ ಮನೇಲೇ ಇರೋದಾದರೆ ಎವ್ರಿ ಡೇ ಒಂದು ದಿವಸ ಬೆಡ್ರೂಮ್, ಒಂದು ದಿವಸ ವಾಶ್ರೂಮ್ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೋದು. ಬಟ್ ಹೊರಗಡೆ ಹೋಗಿ ಮಾಡೋರಿಗೆ ಕಷ್ಟ ಅಲ್ವಾ, ಹಾಗಾಗಿ ನಾನು ಇವ್ರನ್ನ ಕರೆಸಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಖಂಡಿತ ನೀವು ಕೂಡ ಕರೆಸಿ ನೀವು ಕ್ಲೀನ್. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಕ್ಲೀನಿಂಗ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ. ಖಂಡಿತ ನೀವು ಕೂಡ ಕಳಿಸಿ ನಿಮ್ಮ ಮನೆಗಳಿಗೆ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು. ನಮ್ದು ಹೇಗೋ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಶಾಪಿಂಗ್ ಶುರು ಮಾಡಬೇಕು. ಮುಂದೆ ಬರುವಂಥ ವೀಡಿಯೋಸಲ್ಲಿ ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಖಂಡಿತ VU ಕೇರ್ಸ್ನ ಕರ್ಸ್ಕೊಂಡು ಸರ್ವಿಸ್ನ ಮುಗಿಸ್ಕೊಳ್ಳಿ. ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.